ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಜೋರಿಸಿ ಇದೇ ತಿಂಗಳು 21ನೇ ತಾರೀಕು ಸಿಂದಗಿ ನಗರದಲ್ಲಿ ನಡೆಯುತ್ತಿರತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದ್ರೆ ಯಾವುದೇ ಜಾತಿ ಆಗಲಿ ವರ್ಗ ಆಗಲಿ ಮತ್ತು ಯಾವುದೇ ಪಕ್ಷಕ್ಕೆ ಒಂದೇ ಪಕ್ಷಕ್ಕೆ ಅಂಟ್ಕೊಂಡು ಇದು ಸಾಹಿತ್ಯ ಸಮ್ಮೇಳನ ಮಾಡೋ ಉದ್ದೇಶ ಇರೋಂಗಿಲ್ಲ. ಈಗ ಇವ್ರು ಹ್ಯಾಂಗೆ ಮಾಡ್ಯಾರಪ್ಪ ಅಂದ್ರೆ ಜಾತಿವಾರು ಈಗ ನಮ್ಮ ಊರಾಗ ಜಾತಿಗಳೊಳಗೆ ಹ್ಯಾಂಗೆ ಒಂದು ಪಕ್ಷಕ್ಕೆ ಮತ್ತೊಂದು ಇದಕ್ಕೆ ಸ್ಟೇಜ್ಗಳು ಹೊಡೆದು ಅವ್ರದ್ದೊಂದಿನ ಇವ್ರದ್ದೊಂದಿನ ಮಾಡ್ತೀವಲ್ಲ, ಆ ಟೈಪ್ ಒಂದು ಜಾತಿಯವ್ರಿಗೆ ಒಂದಿನ ಒಂದು ಜಾತಿಯವ್ರಿಗೆ ಒಂದಿನ ಯಾಕೆ ಇದನ್ನು ನೀವು ಭೇದ ಭಾವ ಮಾಡ್ಲಾಕತ್ತೀರಿ? ಈ ಉದ್ದೇಶ ಏನೈತಿ? ಯಾಕಪ್ಪ ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದ್ರೆ ಒಬ್ಬರು ಈಗ ಒಂದೇ ಜಾತಿಯವರು ಕನ್ನಡ ಪರ ಹೋರಾಟಗಾರರು ಇರೋಂಗಿಲ್ಲ. ಈಗ ಸಿಂದಗಿ ಸಿಂದಗಿ ತಾಲೂಕೊಳಗೆ ಇತ್ತು ರೀ. ಸಿಂದಗಿ ತಾಲೂಕು ಅಂದ್ರೆ ಹೋರಾಟಗಾರರ ತವರೂರು ಅಂತ ಕೇಳ್ತಾರೆ. ಎಷ್ಟೋ ಕನ್ನಡ ಪರ ಹೋರಾಟಗಾರರು ಕನ್ನಡಕ್ಕೆ ಅನ್ಯಾಯ ಆದಾಗ ಸಾಕಷ್ಟು ಜನ ಹೋರಾಟ ಮಾಡಿದವ್ರು ಅದಾರ, ಬೀದಿಗಳದ್ದು ಹೋರಾಟ ಮಾಡಿದವ್ರು ಅದಾರ. ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಯಾವ ಹೋರಾಟಗಾರರಿಗೆ ವಿಶ್ವಾಸಕ್ಕೆ ತಗೊಂಡ್ರಿ, ಯಾರಿಗೆ ಯಾವ ಜವಾಬ್ದಾರಿ ಕೊಟ್ಟಿರಿ ಅನ್ನೋದೇ ಏನಾದರೂ ಗೊತ್ತಿಲ್ಲ. ನೀವು ಕಾಟಾಚಾರಕ್ಕಾಗಿ ಕೋರಂ ಭರ್ತಿಗಾಗಿ ಎಷ್ಟೋ ಮಂದಿ ಹೆಸರುಗಳು ಹಾಕಿರ, ಅವ್ರ ಹೆಸರುಗಳು ಹಾಕಿದವರಿಗೆ ಗೊತ್ತಿಲ್ಲ ಏನಾದರೂ ಅವ್ರದ್ದು ಹೆಸರು ಹಾಕ್ಯಾರೋ ಬಿಟ್ಟರು ಅಂತ ಕೇಳಿ. ನಿನ್ನೆ ಸಿಂದಗಿ ಶಾಸಕರಾದಂಥ ಅಶೋಕಣ್ಣ ಮಂಗಳೂರು ಹೇಳ್ತಾರ, ಎಲ್ಲರಿಗೆ ನಾವು ವಿಶ್ವಾಸಕ್ಕೆ ತಗೊಂಡಿವಿ, ಎಲ್ಲರೂ ಬರ್ತಾರ ಅಂತ ಹೇಳ್ತಾರೆ. ಯಾವ ಲೆಕ್ಕದಾಗ ಎಲ್ಲರೂ ಬರ್ತಾರೆ ಅಂತ ಹೇಳ್ತಾರೆ? ಎಲ್ಲರಿಗೆ ನೀವು ಹೆಸರು ಹಾಕಿದ್ದು ಸಹಿತ ಗೊತ್ತಿಲ್ಲ. ಹೆಸರು ಹಾಕಿರಿ, ಅವ್ರಿಗೆ ಏನು ಜವಾಬ್ದಾರಿ ಕೊಟ್ಟಿರ ಅನ್ನೋದು ಗೊತ್ತಿಲ್ಲ. ಅವರು ಯಾವ ಇದ್ರೊಳಗೆ ಹುದ್ದೆ ಒಳಗೆ ಅದಾರ ಅನ್ನೋದು ಸಹಿತ ಹಾಕಿ ಸುಮ್ಮ ಕಾಟಾಚಾರಕ್ಕೆ ಅವ್ರ ಹೆಸರುಗಳು ಎಲ್ಲೋ ಒಂದು ಮೂಲ್ಯಾಗ ಎಲ್ಲೋ ಒಂದು ಇದ್ರಾಗ ಈ ಹುಡುಕಾಡೋ ಸಹಿತ ಸಿಗಲ್ಲ. ಇಂಥ ಇದ್ರೊಳಗೆ ನಿನ್ನೆ ನಮ್ಮ ಸೋಷಿಯಲ್ ಮೀಡಿಯಾ ಒಳಗೆ ಇದ್ರೊಳಗೆ ನಮ್ಮ ಜಿಲ್ಲೆ ಹಿರಿಯ ಸಂಸದರಂತ ರಮೇಶ್ ಜಿಗಜಿಣಗಿ ಸಾಹೇಬ್ರ ಹೆಸರು ಹಾಕಿಲ್ಲ ಅನ್ನೋದನ್ನು ನಾವು ತೋರಿಸ್ಕೊಟ್ಟಾಗ ಇದನ್ನು ಇನ್ನೊಂದು ಹೆಸರು ಹಾಕಿ ಇದನ್ನು ಪ್ರಿಂಟ್ ಮಾಡ್ತಾರೆ. ಈಗಾಗಲೇ ಇಡೀ ಜಿಲ್ಲೆ ಒಳಗೆ ಇದನ್ನು ಕೊಟ್ಟಾರ, ಎಲ್ಲರಿಗೆ ಕೊಟ್ಟು ಇನ್ವಿಟೇಷನ್ ಕಾರ್ಡನ್ನು ಕೊಟ್ಟು ಬಂದಾರ. ಈಗಿದ್ರೆ ಇದನ್ನು ಹೆಸರು ಹಾಕಿ ಮತ್ತೆ ಇನ್ನೊಂದು ಪ್ರಿಂಟ್ ಮಾಡ್ತಾರ. ಇನ್ನೊಂದು ಪ್ರಿಂಟ್ ಮಾಡೋ ಉದ್ದೇಶ ಏನೈತಿ? ಈಗ ನೋಡ್ರಿ, ಈ ಕೂಡಲೇ ನಾನು ವಿನಂತಿಯನ್ನು ಮಾಡ್ಕೋತೀನಿ ಜಿಲ್ಲಾಧ್ಯಕ್ಷರಿಗಾಗಲಿ, ಈ ಸ್ಥಳೀಯ ಶಾಸಕರಾಗಿರಲಿ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗಾಗಲಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಈ ಕೂಡಲೇ ಈ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಇಲ್ಲಿ ರದ್ದು ಮಾಡಿ ನೀವು ಎಲ್ಲ ಪಕ್ಷದವರನ್ನು ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು, ಎಲ್ಲ ಕನ್ನಡ ಪರ ಹೋರಾಟಗಾರರನ್ನು ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ನೀವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಂಗಿದ್ರೆ ಮಾಡಿರಿ. ಇಲ್ಲ ನಾವು ಇದು ಹೆಂಗೈತೆ ಕಾಟಾಚಾರಕ್ಕಾಗಿ ಮಾಡ್ತೀರಪ್ಪ ಅಂದ್ರೆ ಇದನ್ನು ಮಾಡಿ. ನೀವು ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಅನ್ನಂಗಿಲ್ಲ, ಇದಕ್ಕೆ ಕಾಂಗ್ರೆಸ್ ಸಾಹಿತ್ಯ ಸಮ್ಮೇಳನವನ್ನು ಹತ್ತರತ್ತೆ ಕೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ.